ಬೇರೆ ನನ್ನ ಕೈಯಲ್ಲಿ ಸಿಕ್ಕರೆ ಬೇರೆನೇ ಮಾಡ್ತೀನಿ, ಅಂದರೆ ಬೇರೆ ಇನ್ನೇನೋ ತೋರ್ಸೋಕೆ ಆಸೆ ಪಡ್ತೀನಿ. ಒಬ್ಬರೊಬ್ಬರು ನಿರ್ದೇಶಕರದ್ದು ನನ್ನ ಕನಸಿರುತ್ತೆ. ಹಂಗೆ ನನಗೊಂದು ಫೇವ್ರೇಟ್ ಏನು ಹೇಳ್ತಾರೆ, ನನಗೊಂದು ಮುದ್ದು ಮಗು ಥರ ಚಿಕ್ಕ ಮಗುವಿಂದ ಆಡಿಸಿ ಕಿವಿಯೆಲ್ಲ ಕಚ್ಚೋನು. ನಾವು ಒಂಥರ ಮುದ್ದಾಗಿ ಇದ್ವಿ. ನೀವು ಹೆಂಡತಿ ಇವಾಗಲೂ ಕಚ್ತಾ ಇದೆಯಾ? ಹಂಗೆ ಹೇಳು ಮತ್ತೆ. ನೋಡೋಕೆ ಇಬ್ಬರು ಮಕ್ಕ ನೋಡ್ಕೋತಾವ್ರೆ. ಅವನಿಗೊಂದು ಆಸೆ, ಕಿವಿ ಕಚ್ಕೊಂಡಿರ್ತಾನೆ ಯಾವಾಗ್ಲೂ. ಎಲ್ಲಮ್ಮ ಕಿವಿ ಆರಾಮಾಗಿರ್ತಾನೆ. ಸೊ ಮೇಡಮ್ ಇದ್ದಾರೆ, ಸೀತಾಕೋಟೆ ಅವರು ಇದ್ದಾರೆ, ಸರ್ ರಮೇಶ್ ಸರ್ ಮಂಜುನಾಥ್ ಸರ್ ಇದ್ದಾರೆ. ನಾವು ಸೀರಿಯಲಲ್ಲಿ ಓಡಾಡಬೇಕಾದ್ರೆ ದೊಡ್ಡ ಕಲಾವಿದರು ಇವರೆಲ್ಲ ಇವತ್ತು ಅತಿ ದೊಡ್ಡ ಕಲಾವಿದರು. ಇವ್ರನ್ನೆಲ್ಲ ನೋಡ್ಕೊಂಡು ನಿಂತ್ಕೋತಿದ್ವಿ, ಏನು ಇವರೆಲ್ಲ ಹಿಂಗೆ ಆ್ಯಕ್ಟ್ ಮಾಡ್ತಾರಲ್ಲ ಅಂತ. ಆಮೇಲೆ ನನಗೆ ಮೇಡಮ್ ಜಿಮ್ ಮೇಟ್ ನಾವಿಬ್ರು. ನಾನು ಅವ್ರ ಟ್ರೈನರ್ ಅವಾಗ. ಆ್ಯಸ್ ಇಟ್ ಈಸ್ ನಿಮ್ಗೆ ಗೊತ್ತಿರಂಗೆ ಬಿ ಸುರೇಶ್ ಸರ್ ಆಫೀಸ್ಗೆ ನಾನು ಕೂಡ ಫೋಟೋ ಹಿಡ್ಕೊಂಡು ಹೋಗಿ, ಸರ್ ನನಗೊಂದು ಪಾತ್ರ ಕೊಡಿದ್ದು, ಹಂಗಲ್ಲ ಗೆಳೆಯ ಅಂತ ಶುರು ಮಾಡಿದ್ರು. ಸೊ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ. ಒಂದು ಖುಷಿ ವಿಷಯ ಅಂದರೆ ಒಂದು ಒಳ್ಳೆ ವೈಬ್ ಇದೆ ಸಿನಿಮಾಲ್ಲಿ. ಆಮೇಲೆ ಎಲ್ಲ ದೊಡ್ಡ ತಂಡ ಇದೆ ಇಲ್ಲಿ. ನಾಗಾರ್ಜುನ್, ಅರಸು ಅಂತಾರೆ, KB ಸಿಂಗರು. ಅವನಿಗೆ ಮೈಕೆ ಬೇಡ ಅನ್ಸುತ್ತೆ, ಸುಮ್ಮನೆ ಹಂಗೆ ಆಡ್ಬಿಡ್ಬೋದು. ನನ್ನ ಆಸೆ ಯಾವಾಗಲೂ ಅದೇ. ನಾನು ಈಗಲೇ ಅವ್ರ ಹತ್ರ ಶೇರ್ ಮಾಡಿಕೊಂಡೆ. ಇನ್ಫ್ಯಾಕ್ಟ್ ನಾನು ಆಮೇಲೆ ಸೋನು ನೀನು ಅಷ್ಟೇಪ್ಪ ಮಾತಾಡ ಕುಗ್ಗಿದಾಗ ಅಕ್ಕ ಸರಿ ಮಾಡ್ತಾರೆ, ಅವೆಲ್ಲ ಕೇಳಿಸ್ಕೊಂಡ್ರೆ ಎಮೋಷ್ನಲ್ ಅನಿಸುತ್ತೆ. ಅಂದರೆ ನಾವು ಯಾರಿಗೂ ಏನು ಕಮ್ಮಿ ಇಲ್ಲ, ಏನು ಕುಗ್ಗದೇ ಬೇಕಾಗಿಲ್ಲ, ಆಯಿತಾ? ಯಾವ ಕಾರಣಕ್ಕೂ ಕುಗ್ಗಬಾರ್ದು. ಪ್ರಾಣ ಜೀವ ಹೋಗುತ್ತೆ ಅಂದಾಗ ಮಾತ್ರ ಅದಕ್ಕೆ ಸರೆಂಡರ್ ಆಗ್ಬೇಕು. ಮಿಕ್ಕಿದ ಏನಕ್ಕೂ ಸರೆಂಡರ್ ಆಗ್ಬೇಡ, ಆರಾಮಾಗಿರು. ಎಲ್ಲ ಮುಂದಕ್ಕೆ ಹೋಗ್ತಾ ಇರುತ್ತೆ ಹೊಡ್ಕೊಂಡು, ಅಲ್ವಾ? ಯಾಕಂದರೆ ಪರ್ಮನೆಂಟ್ ಅದು, ನಮ್ಮನ್ನು ಬಿಟ್ಟು ಹೋಗೋದು. ಅವಾಗ ಮಾತ್ರ ಕುಗ್ಬೇಕು. ಅಲ್ಲಿವರೆಗೂ ಏನು ಬಂದರೂ ಕುಗ್ಗಬಾರ್ದು. ನೀವೆಲ್ಲ ದೊಡ್ಡ ನಟರುಗಳು, ನೀವೆಲ್ಲ ಆ್ಯಕ್ಚುಲಿ ನೀವು 3 ಜನ ಅಷ್ಟೇ ಅದ್ಭುತವಾದ ನಟರು ಇವರು. ನನಗೆ ಒನ್ ಆಫ್ ಎಲ್ಲ ಫೇವ್ರೇಟ್. ನನಗೆ ಗೊತ್ತಿಲ್ಲ, ಮುಂದೆ ಅವಕಾಶ ಸಿಕ್ಕರೆ ಒಟ್ಟಿಗೆ ಆ್ಯಕ್ಟ್ ಮಾಡೋಣ ಖಂಡಿತವಾಗ್ಲೂ. ಆಮೇಲೆ ಆರಾಮಾಗಿರಪ್ಪ, ಒಳ್ಳೇದಾಗತ್ತೆ ಎಲ್ಲನೂ, ಅಲ್ವಾ? ಅದು ಬಿಟ್ಟು ಬೇರೆ ಏನೋ ಹೇಳ್ಬೇಕಾ ಸರ್? ಬೇರೆ ಏನು ಹೇಳೋದು? ಏನು ಹೇಳ್ಬೇಕಮ್ಮ? ಏನಾದ್ರು ಹೇಳಿ ಸರ್, ಕೇಳ್ತಾ ಇರ್ಬೇಕು ಅನ್ಸುತ್ತೆ. ನಿಮ್ಗೆಲ್ಲ ಕೇಳ್ತಾ ಇರ್ಬೇಕು ಅನ್ಸುತ್ತೆ ತಾನೆ? ನನ್ಗೂ ಕೂಡ. ನೀವ್ ಹೇಳಿ ಸರ್, ನಾವು ಸುಮ್ಮನೆ ಅದಕ್ಕೆ ನಾನು ಅಲ್ಲೋಗ್ಬಿಟ್ಟೆ. ನೀವು ಮಾತಾಡಿ. ಭಾನುವಾರ ಬೇರೆ ಇವತ್ತು. ಇನ್ನೊಂದ್ 2 ನಿಮಿಷ ಊಟಕ್ಕೆ ನಾವು ಬರ್ತೀವಿ ಸರ್. ಇನ್ನೊಂದ್ 2 ನಿಮಿಷ ಪ್ಲೀಸ್. ಆಯ್ತು. ಏನಪ್ಪಾ ಸಾಕಮ್ಮ, ಇನ್ನೇನ್ ಮಾತಾಡೋದು ಅಷ್ಟೇ. ಸರ್ ನಾನು ಒಂದೇ ಗ್ಲಾಸಲ್ಲಿ ಕಾಫಿ ಕುಡ್ದಿದ್ದೀವಿ 15 years ಬ್ಯಾಕ್. ಅವಾಗಿನ ದುನಿಯಾ ಆ ಟೈಮಲ್ಲಿ ಸುವರ್ಣದಲ್ಲಿ ಆಂಕರಿಂಗ್ ಮಾಡ್ತಾ ಇದ್ದೆ. ಅವಾಗಿನ ವ್ಯಕ್ತಿಗೂ ಇವತ್ತಿಗೂ ಏನೂ ಡಿಫ್ರೆನ್ಸ್ ಇಲ್ಲ. ನಾನು ಅದಕ್ಕೇನೆ ಇವತ್ತು 15 ವರ್ಷದ ಹಳೆ ಫೋಟೋ ತೆಗ್ದಿಟ್ಕೊಂಡು ಬಂದೆ. ಸರ್ ನೋಡಿ, ವ್ಯಾಲೆಂಟೈನ್ಸ್ ಡೇ ಟೈಮಲ್ಲೇ ಈ ಕಾರ್ಯಕ್ರಮ ಆಗಿದ್ದು. ಸೊ ಇವಾಗ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ. ಸರ್ ಯಾಕಮ್ಮ ಒಂದೇ ಕಪ್ಪಲ್ಲಿ ಕಾಫಿ ಕುಡಿಯಲ್ ಬಂದ್ರು? ಇಲ್ಲ ಸರ್, ನೀವ್ ಹೀರೋ ನಮ್ಗೆ ಕೊಡ್ತಾ ಇದೀರಲ್ಲ ಚಾನ್ಸ್ ಅಂತ ಒಂದೇ ಕಪ್ಪಲ್ಲಿ 4 ಜನ ಕಾಫಿ ಕುಡ್ತಿದೀವಿ. ಅಷ್ಟೇ ಸರಳತೆ ಇವತ್ತಿಗೂ ಕೂಡ. ನಂಗಂತೂ ಬಹಳ ಖುಷಿ ಆಯ್ತು ಸರ್. ಅದಕ್ಕೆ ನಿಮ್ಮ ಮಾತಿನ ಕೇಳ್ಬೇಕು ಅನ್ಸ್ತಾ ಇದೆ. ಥ್ಯಾಂಕ್ ಯು. ಇನ್ನೇನಿದೆ, ಬದುಕಷ್ಟೇ ಅಲ್ವಾ? ಓಕೆ, ಇನ್ನೇನು ಹೇಳ್ಬೇಕು ಯೋಗಿ? ನಿಮ್ಮ ಎಲ್ಲರ ಜೊತೆ ನಿಂತ್ಕೊಂಡು ಫೋಟೋ ತೆಗಿಸ್ಕೋಬೇಕಷ್ಟೇ. ಒಂದು ಅದಕ್ಕೂ ಮುನ್ನ ಇವಾಗ ಫಸ್ಟ್ ನಮ್ಮ ಸರ್ ನಿರ್ದೇಶಕರು ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇದ್ದಾರೆ. ಅವ್ರು ಹಂಗೆ ಅವರು. ಬನ್ನಿ ಸರ್. ಯೋಗಿ ಸರ್ ನೀವು ಬಂದ್ಬಿಡಿ. ಇವರು ಹೆಂಗೆ ಅಂದ್ರೆ ಈ ನಿರ್ದೇಶಕರು ಮಾತಾಡ್ಬಿಡ್ತಾರೆ. ಇವ್ರು ಹೆಂಗೆ ಅಂದ್ರೆ ಈ ಸರಸ್ವತಿ ಕೈಲಿರೋ ವೀಣೆ ಇದ್ದಂಗೆ ನಿನ್ ಮುಟ್ದಂಗೆಲ್ಲ ನುಡಿತಾ ಇರ್ತಾರೆ. ಕಷ್ಟ. ವಿಜಯ್ ಸರ್, ಅತ್ಯಂತ ಧನ್ಯವಾದಗಳು. ನಿಜವಾಗ್ಲೂ ಹೃದಯದಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಹಂಗೆ ಮಾತಾಡಿದ್ದೀನಿ. ಖಂಡಿತವಲ್ಲ ಸರ್, ಖಂಡಿತವಲ್ಲ. ಹೌದು. ಈಗಲೂ ನನ್ನ ಎಂಟ್ರಿ ಇರಲಿಲ್ಲ, ಅಚಾನಕ್ಕಾಗಿ ಬಂದೆ. ಅಡಚಣೆಗಾಗಿ ವಿಷಾದಿಸುತ್ತೇವೆ. ಒಂದು ಏನಂತಂದ್ರೆ, ಸಿದ್ಲಿಂಗು ಬಗ್ಗೆ ಒಂದೇ ಸಾಲಲ್ಲಿ ಹೇಳಬೇಕು ಅಂತಂದ್ರೆ, ಸಿದ್ಲಿಂಗು ಸಮಾಜಕ್ಕೆ ಸತ್ಪುರುಷ ಅಲ್ಲ, ಆದ್ರೆ ದೇಶಕ್ಕೆ ಸತ್ಪ್ರಜೆ. ಕಾಯಕ ಅಂದ್ರೆ ನೆನಪು ಮಾಡ್ಕೊಳ್ಳಿ, ಆದರ್ಶ ಅಂದ್ರೆ ಮರ್ತ್ಬಿಡಿ ಅಂತ ಒಂದು ಜೀವಂತ ಪಾತ್ರ ಸಿದ್ಲಿಂಗು. ಇದು ಮೊನ್ನೆ ನಮ್ಮ ಗುರುಪ್ರಸಾದ್ ಸರ್ ಅವರು ಕಾಲವಾದಾಗ ಒಂದು ಮಾತು ಹೇಳಿದ್ದೆ ಮಾಧ್ಯಮದಲ್ಲಿ, ನಾನು ಇಂಟರ್ವ್ಯೂ ಕೊಡಬೇಕಾದ್ರೆ. ಮನಸ್ಸುಗಳನ್ನ ಕಟ್ಕೊಳ್ಳುವಾಗ ಮಾತಿರಬೇಕು, ಸಾವಾದಾಗ ಮೌನ ಇರಬೇಕು ಅಂತ. ಈಗ ವಿಜಯ್ ಸರ್ ಆಗ್ಲೇ ಹೇಳಿದ್ರು, ಎಂಥ ಸಮಯ ಬಂದ್ರು, ಯಾರೇ ಕೈ ಬಿಟ್ರು, ಏನೇ ಬಿಟ್ಟೋದ್ರು, ನಾನು ನಿನ್ನ ಜೊತೆ ಇದ್ದೀನಿ, ನಾನು ನನ್ನ ಕೈ ನಡೆಸ್ತೀನಿ, ಕೈ ಹಿಡಿತೀನಿ ಕಣ ಅಂತ ಹೇಳಿ ಯೋಗಿ ಸರ್ ಹೇಳಿದ್ರು. ನಿಜಕ್ಕೂ
ಮನಸ್ಸುಗಳು ಕಟ್ಕೊಳ್ಳೋ ಬಗ್ಗೆ ಇವತ್ತು ಎಷ್ಟು ಮಾತಾಡಿದ್ರು ಪರವಾಗಿಲ್ಲ ಅಂತ ಇವತ್ತು 2 ಮನಸ್ಸುಗಳು ಮತ್ತೆ ಮನಸ್ಸುಗಳನ್ನು ಕಟ್ಕೊಂಡಿದೆ. ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ ಸರ್. ಮೊನ್ನೆ ಕೂಡ ಭೀಮಾ ಜಸ್ಟ್ ಮಿಸ್ ಆಯ್ತು ಅಷ್ಟೇನೆ. ಇಲ್ಲ ಅಂದ್ರೆ ಲೈಕ್ ಭವಿಷ್ಯತ್ಗೆ ನನ್ಗೇನೋ ಬೇರೆ ಆಸೆ ಇದೆ. ಅದು ನನ್ಗೆ ಕ್ರಿಯೇಟರ್ ನಂಗೆ ಅದು ಕ್ರ್ಯಾಕ್ ಆಗುತ್ತೆ ಆಗ್ಲೇ ವಿಷಯ. ಥ್ಯಾಂಕ್ ಯು ಸೋ ಮಚ್. ಮನಸ್ಸುಗಳನ್ನ ಕಟ್ಕೊಳ್ಳುವಂತ ಕೈಂಕರ್ಯದ ಮುಂದೆ ಇನ್ಯಾವುದು ಏನು ದೊಡ್ಡದಿಲ್ಲ. ಎಲ್ಲರೂ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದಿದೆ. ಥ್ಯಾಂಕ್ ಯು. ಹಾಡು ಆಮೇಲೆ ಸರ್ ಆಯ್ತು ಕಳಿಸ್ತಿ ಒಂದಿದೆ. ಯಾರು ಸಿದ್ದರಾಜ ಸರ್ ಜೊತೆನಾ? ಸರ್ ಬನ್ನಿ ಸರ್, ಬನ್ನಿ ಬೇಗ ಬನ್ನಿ ಸರ್. ಹೌದು ಸರ್ ಅಲ್ಲ ಲೇಡಿ ಬಂದ್ಬಿಡಿ ಅಂತ ಅವ್ರು ಹೇಳ್ತಾರದು. ಇದು ಫ್ರೇಮಬಲ್ ಪಿಕ್ಚರ್. ಇದು ಫ್ರೇಮ್ ಮಾಡಿಸ್ಬೇಕು ಇದಕ್ಕೆ.